ಅಭಿವೃದ್ಧಿ ಬಗ್ಗೆ ಅನೇಕ ಚಿಂತನೆಗಳನ್ನು ಮಾಡಿಕೊಂಡು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯ ಮೂಲಕ ಇವತ್ತು ಮುಳಬದಿಂದ ನಮ್ಮೂರು ನಮ್ಮ ಕೆರೆ ಅನ್ನುವಂತಹ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ಜನರ ಒಂದು ಸಹಭಾಗಿತ್ವದಲ್ಲಿ ನಡೆಸ್ತಾ ಇದ್ದೇವೆ. ಸುಮಾರು 20 ಎಕರೆಯ ಕೆರೆಯನ್ನು ಇವತ್ತು ಕೂತಂಡಳ್ಳಿಯಲ್ಲಿ ಸುಮಾರು 12 ಲಕ್ಷ ರೂಪಾಯಿ ಮೌಲ್ಯದಲ್ಲಿ ಇವತ್ತು ಹೂಳೆತ್ತಿ ಅದನ್ನು ಒಂದು ಸುಸ್ಥಿತಿಯಲ್ಲಿಟ್ಟು ಏನು ರೈತರಿಗೆ ಪ್ರಯೋಜನ ಆಗುವಂತಹ ಒಂದು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಸೌಭಾಗ್ಯ ಈ ಕೆರೆಯ ಒಂದು ಹಸ್ತಾಂತರ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀಯುತ ಸಮೃದ್ಧಿ ಮಂಜುನಾಥ್ ಅವರು ಬಂದಿದ್ದಾರೆ. ಅವರಿಗೆ ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಪಂಚಾಯಿತಿ ಅಧ್ಯಕ್ಷರುಗಳು, ಸರ್ವ ಸದಸ್ಯರು, ಪತ್ರಿಕಾ ಮಾಧ್ಯಮದವರು, ಮಾನ್ಯ MLA ಸಾಹೇಬರೊಟ್ಟಿಗೆ ಬಂದಂತಹ ಎಲ್ಲ ನಮ್ಮ ಗಣ್ಯರು, ಹಾಗೆ ಈ ಊರಿನ ಎಲ್ಲ ಏನು ಸಮಸ್ತ ಗ್ರಾಮಸ್ಥರಿಗೆ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮ ಏನು ಇವತ್ತು ದೇಶದಾದ್ಯಂತ ಪ್ರಚಾರವನ್ನು ಮಾಡ್ತಾ ಇರುವಂತಹ ಏನು ಇವತ್ತು ಎಲ್ಲ ಮಾಧ್ಯಮ ಮಿತ್ರದವರಿಗೂ, ಚಾನೆಲ್ ಮಿತ್ರದವರಿಗೂ, ಪ್ರತ್ಯಕ್ಷ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕೆರೆ ಹಸ್ತಾಂತರ ಕಾರ್ಯಕ್ರಮ ಮುಂದೆ ಕೆರೆ ಅಂಗಳದಲ್ಲಿ ನಡೀಲಿಕ್ಕಿದೆ. ಆ ಕೆರೆಯ ಒಂದು ನೆನಪಿಗೋಸ್ಕರ ಇವತ್ತು ಈ ನಾಮಫಲಕವನ್ನು ಗೌರವಾನ್ವಿತ ಶಾಸಕರು ಒಂದು ಏನು ಪರದೆಯನ್ನು ಸರಿಸುವ ಮೂಲಕ ಈ ಕೆರೆಯನ್ನು ಗ್ರಾಮದ ಜನರಿಗೆ ಹಸ್ತಾಂತರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ನಿರ್ದೇಶಕರು ಕೂಡ ಇದ್ದಾರೆ, ಶ್ರೀಯುತ ಪದ್ಮಯ್ಯಗೌಡರು, ಇವತ್ತು ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ನಮ್ಮ ಹತ್ತಿರದ ತಾಲೂಕಿನ ಯೋಜನಾಧಿಕಾರಿ ಶ್ರೀಯುತ ಹರೀಶ್ ಅವರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿ ಸೇರಿರುವಂಥ ಎಲ್ಲರ ಈ ಕೆರೆಯನ್ನು ಹಸ್ತಾಂತರ ಮಾಡಬೇಕಾಗಿ ಮಾನ್ಯ ಶಾಸಕರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸರ್ ಖಂಡಿತ ಮುಂದೆ ನೋಡೋಣ. ಹೌದಾ? ನಮ್ಮೂರಲ್ಲೇ ಮಾಡೋದಲ್ಲ. ಒಂದು ಫೋಟೋ ತಗೊಳ್ಳಿ ಎಲ್ಲರೂ. ಒಂಚೂರು ಹಿಂದೆ ಬನ್ನಿ. ಓಕೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಬನ್ನಿ ಇಲ್ಲಿ ಯಜಮಾನ್ರೆ, ಬನ್ನಿ ಒಂದೆರಡು ಜನ. ಈ ಕೆರೆಯಿಂದಾಗಿ ಬಹಳಷ್ಟು ಅನುಕೂಲವನ್ನಾಗಿದೆ. ಕರ್ನಾಟಕ ರಾಜ್ಯದಾದ್ಯಂತ ಇವತ್ತಿಗೆ ಇಲ್ಲಿಯ ಕೂತಂಡಳ್ಳಿಯ ಕೆರೆ 733ನೇ ಕೆರೆ. ಅಂದ್ರೆ ಸುಮಾರು 12 ಲಕ್ಷ ರೂಪಾಯಿಯಲ್ಲಿ 20 ಎಕರೆ ಕೆರೆಯನ್ನು ಹೂಳೆತ್ತಿ, ಈ ಹೂಳನ್ನು ನಮ್ಮ ಏನು ಸಮೀಪದ ಅಕ್ಕಪಕ್ಕದ ರೈತರೆಲ್ಲ ತಗೊಂಡೋಗಿ ಮಾವಿನ ತೋಟಗಳಿಗೆ, ಹಾಗೆ ಇನ್ನು ಏನು ತಮ್ಮ ಜಮೀನಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚಲಿಕ್ಕೆ ಉಪಯೋಗ ಮಾಡಿದ್ದಾರೆ. ಸುಮಾರು 60,000ಕ್ಕಿಂತಲೂ ಹೆಚ್ಚು ಲೋಡು ಮಣ್ಣನ್ನು ತಗೊಂಡೋಗಿ ರೈತರು ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಈ ಕೆರೆಯನ್ನು ನಾವು ಕೆರೆ ಸಮಿತಿ ಮತ್ತು ಗ್ರಾಮ ಪಂಚಾಯಿತಿಯ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆಸ್ತಾ ಇದ್ದೇವೆ. ಬಹಳಷ್ಟು ಜನರಿಗೆ ಈ ಕೆರೆ ಮುಂದಿನ ದಿನಗಳಲ್ಲಿ ಪ್ರಯೋಜನ ಆಗ್ತದೆ. ಈಗಾಗಲೇ ಮಳೆ ಬಂದು ಸ್ವಲ್ಪ ನೀರು ತುಂಬಿಕೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಪೂರ್ತಿ ಕೆರೆ ತುಂಬುತ್ತದೆ ಅನ್ನುವಂತಹ ಭರವಸೆ ನಮ್ಮ ಮೇಲಿದೆ. ಈ ಊರಿನ ಜನತೆ ಈ ಕೆರೆಯ ಏನು ಕಾಮಗಾರಿಯ ಸಂದರ್ಭದಲ್ಲಿ ಬಹಳಷ್ಟು ನಮಗೆ
ಸಹಾಯವನ್ನು ಮಾಡಿದ್ದಾರೆ. ನಾನು ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಇವತ್ತು ಕೆರೆ ಸಮಿತಿ ಅಧ್ಯಕ್ಷರು ನವೀನ್ ಅವರು ಬರಬೇಕಿತ್ತು, ಅವರಿಗೆ ಸ್ವಲ್ಪ ಅನಾರೋಗ್ಯದ ಕಾರಣ ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನನಗೆ ಫೋನಿನ ಮೂಲಕ ತಿಳಿಸಿದ್ದಾರೆ. ಏನೇ ಇರ್ಲಿ, ಬಟ್ ನವೀನ್ರ ಪರವಾಗಿ ಈ ಗ್ರಾಮದ ಎಲ್ಲ ಜನರು ಸಹಕಾರ ಕೊಟ್ಟಿದ್ದೀರಿ. ನಿಮ್ಮ ಸಹಕಾರವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾವತ್ತಿಗೂ ಸ್ಮರಿಸಿಕೊಳ್ಳುತ್ತದೆ ಅಂತ ಹೇಳುತ್ತಾ, ಇವತ್ತು ಶ್ರೀನಿವಾಸಪುರ ಯೋಜನಾ ಕಚೇರಿಗೆ ಈ ವ್ಯಾಪ್ತಿ ಬರುವುದರಿಂದಾಗಿ ನಾವು ಈ ಕೆರೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಕಳೆದ ವರ್ಷ ಮುಳಬಾಗಿಲಿನವರು ಆಯ್ಕೆ ಮಾಡಿದ್ರು, ಅವರಿಗೆ ಈ ಕೆರೆ ಕಾಮಗಾರಿಯನ್ನು ನಡೆಸಲಿಕ್ಕೆ ಆಗ್ಲಿಲ್ಲ. ಅದೃಷ್ಟವಶಾತ್ ನಮ್ಮೆಲ್ಲರ ಸೌಭಾಗ್ಯವೇನೋ ಸನ್ಮಾನ್ಯ MLA ಸಾಹೇಬರಲ್ಲಿ ಈ ಕೆರೆಯನ್ನು ಒಂದು ಹಸ್ತಾಂತರ ಮಾಡುವಂತಹ ಸುಯೋಗ ನಮ್ಮ ಪಾಲಿಗೆ ಬಂದಿದೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ MLA ಸಾಹೇಬ್ರವನ್ನು ಈ ಗ್ರಾಮದ ಪರವಾಗಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೇವಲ ಸ್ವಸಹಾಯ ಸಂಘಗಳ ಮೂಲಕ ಇವತ್ತು ರಾಜ್ಯದಾದ್ಯಂತ ಚಳವಳಿಯನ್ನು ಮಾಡ್ತಾ ಇದೆ. ತಮಗೆ ಈಗಾಗಲೇ ಗೊತ್ತಿದೆ, ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದೆ. ನಮ್ಮಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ಅನೇಕ ದೇವಸ್ಥಾನಗಳ ಅಭಿವೃದ್ಧಿ, ಇವತ್ತು ಅನೇಕ ರುದ್ರಭೂಮಿಗಳ ಅಭಿವೃದ್ಧಿ, ಹಾಲಿನ ಸೊಸೈಟಿಗಳಿಗೆ ಅನುದಾನ ಕೊಡುವಂತದ್ದು. ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಕಳೆದ ಒಂದು 15 ದಿನದ ಹಿಂದೆ ನಾವು ಮಾಡಿದ್ವಿ ಶ್ರೀನಿವಾಸಪುರದಲ್ಲಿ ಸುಮಾರು 273 ವಿದ್ಯಾರ್ಥಿಗಳಿಗೆ ಸುಮಾರು 98 ಲಕ್ಷ ರೂಪಾಯಿ ಶಿಷ್ಯ ವೇತನವನ್ನು ನಾವು ಅಲ್ಲಿಯ ಶಿವಾರೆಡ್ಡಿ ಅವರ ಮಾನ್ಯ MLA ಶಾಸಕರ ಕೈಯಲ್ಲಿ ವಿತರಣೆಯನ್ನು ಮಾಡಿದ್ವಿ. ಕಳೆದ ತಿಂಗಳು 1 ತಿಂಗಳು ಆಯ್ತಷ್ಟೇ. ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಸುಜ್ಞಾನ ನಿಧಿ ಶಿಷ್ಯ ವೇತನವನ್ನು ಇವತ್ತು ಸುಮಾರು 25,000 ವಿದ್ಯಾರ್ಥಿಗಳಿಗೆ ಸುಮಾರು ಈವರೆಗೆ ಸುಮಾರು 150 ಕೋಟಿ ರೂಪಾಯಿಗಳನ್ನು ವಿನಿಯೋಗ ಮಾಡಿದ್ದೇವೆ. ಇದು ಪೂಜ್ಯ ಕಾವಂದ್ರು ಹಾಕಿಕೊಟ್ಟಂತಹ ಕಾರ್ಯಕ್ರಮಗಳು. ಇವತ್ತು ಅನೇಕ ಕಡೆ ನಾವು ಇಂತಹ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ. ಏನು ವಾತ್ಸಲ್ಯ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ನಿರ್ಗತಿಕರಿಗೆ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು ತಿಂಗಳಿಗೆ 13,000 ನಿರ್ಗತಿಕರಿಗೆ ಸುಮಾರು 80 ಲಕ್ಷದಷ್ಟು ತಿಂಗಳಿಗೆ ಮಾಸಾಸನವನ್ನು ಕೊಡ್ತಾ ಇದ್ದೇವೆ. ನಮ್ಮ ಈ ಕೂತಂಡಳ್ಳಿಯಲ್ಲಿ ಕೂಡ ನಾವು ಸುಮಾರು ನಮಗೆ ಬರುವಂತಹ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಸುಮಾರು 50 ಜನರಿಗೆ ಪ್ರತಿ ತಿಂಗಳು 1000 ಮಾಸಾಸನವನ್ನು ಕೊಡ್ತಾ ಇದ್ದೇವೆ ಸರ್. ಹಾಗೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಾವು ಏನು ಊರವರ ಸಹಕಾರ ಮತ್ತು ಅನೇಕ ರಾಜಕೀಯ ವ್ಯಕ್ತಿಗಳ ಸಹಕಾರ, ಊರಿನ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಬಹಳ ಯಶಸ್ವಿಯಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಳೆದ 10 ವರ್ಷದಿಂದ ಸ್ವಸಹಾಯ ಸಂಘಗಳನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಸುಮಾರು 23,000 ಸ್ವಸಹಾಯ ಸಂಘಗಳಿದ್ರೆ, ನಮ್ಮ ಶ್ರೀನಿವಾಸಪುರ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಸುಮಾರು 2,100 ಸ್ವಸಹಾಯ ಸಂಘಗಳಿದ್ದು ಸುಮಾರು 17,000 ಕುಟುಂಬಗಳು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ನಾವು ಇವತ್ತು ನೇರವಾಗಿ ಬ್ಯಾಂಕಿನ ಮೂಲಕ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಏನು ಬ್ಯಾಂಕಿನವರು ಸುಮಾರು 14% ವಾರ್ಷಿಕ ಕಡಿತ ದರದ ಬಡ್ಡಿಯ ದರದಲ್ಲಿ ಇವತ್ತು ಏನು ಸ್ವಸಹಾಯ ಸಂಘಗಳಿಗೆ ಏನು ಸಾಲ ಸೌಲಭ್ಯವನ್ನು ಒದಗಿಸಿಕೊಡ್ತಾ ಇದ್ದೇವೆ. ಆದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಏನು ಬ್ಯಾಂಕ್ ಮತ್ತು ಸ್ವಸಹಾಯ ಸಂಘಗಳ ನಡುವೆ ಒಂದು ಸೇತುವೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅಂದ್ರೆ ಬಿಸ್ನೆಸ್ ಕರೆಸ್ಪಾಂಡಿಂಗ್ BC ಮಾಡೆಲ್ ಆಗಿ ಇವತ್ತು ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಕೆಲಸ ಬಹಳ ಏನು ವ್ಯವಸ್ಥಿತವಾಗಿ ಇಲ್ಲಿ ನಡೀತಾ ಇದೆ. ಈ ಕೆಲಸ ನಡಿಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಹೇಳುತ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ವೇದಿಕೆಯಲ್ಲಿರುವವರ ಸಹಕಾರ ಮತ್ತೊಮ್ಮೆ ನಮಗೆಲ್ಲರಿಗೂ ಇರಲಿ ಅಂತ ಹೇಳುತ್ತಾ, ಪ್ರಾಸ್ತಾವಿಕ ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ವಂದಿಸುತ್ತಾ, ಮುಂದಕ್ಕೆ ಮಾನ್ಯ ಶಾಸಕರು ಕಾರ್ಯಕ್ರಮದ ನಿಮಿತ್ತ ತೆರಳಬೇಕಾಗಿದೆ. ಅವರು ಏನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಮುಂದಕ್ಕೆ ಅವರು ಉದ್ಘಾಟಕರ ಮಾತಿನ ಮೂಲಕ ಅವರೆಲ್ಲರಿಗೂ ಶುಭ ಹಾರೈಕೆ ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಜಿಲ್ಲಾ ನಿರ್ದೇಶಕರು ಹಾರವನ್ನು ಹಾಕಿ ಶಾಲನ್ನು ಹೊದಿಸಿ ಏನು ಅವರನ್ನು ಕ್ಷೇತ್ರದ ವತಿಯಿಂದ ಸನ್ಮಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ನಮಗೆಲ್ಲರಿಗೂ ಸ್ಫೂರ್ತಿಯ ಮಾತುಗಳನ್ನಾಡಿದಂತಹ ವಿಧಾನಸಭಾ ಕ್ಷೇತ್ರ ಮುಳಬಾಗಿಲು ಇಲ್ಲಿಯ ಗೌರವಾನ್ವಿತ ಶಾಸಕರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಗ್ರಾಮಸ್ಥರ ಪರವಾಗಿ ಅತ್ಯಂತ ಗೌರವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಭಾಗದ ಏನು ಮುಂದಕ್ಕೆ ಒಂದು 10 ನಿಮಿಷ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಕೂತ್ಕೊಂಡು ಏನು ಹೆಣವನ್ನು ಸುಡುವಂತಹ ಚೇಂಬರ್ ಇರ್ಬೋದು ಅಥವಾ ಅದಕ್ಕೆ ಬೇಕಾದಂತಹ ಏನು
ಮೂಲಭೂತ ಸೌಕರ್ಯಗಳು, ಕಟ್ಟಡದ ಕೆಲಸ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಅಥವಾ ವಿಶ್ರಾಂತಿ ಪಡ್ಕೊಳ್ಳಿಕ್ಕೆ ಇವತ್ತು ಕಟ್ಟಡವನ್ನು ಕಟ್ಟಿಕೊಡುವಂತ ಕೆಲಸವನ್ನು ಕೂಡ ಇವತ್ತು ರುದ್ರಭೂಮಿಗೆ ಶ್ರೀ ಕ್ಷೇತ್ರದಿಂದ ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಾಲಿನ ಸೊಸೈಟಿಗಳಿಗೆ ಅನುದಾನ ಕೊಡುವಂಥದ್ದು. ಇವತ್ತು ರೈತರಿಗೆ ನೇರವಾಗಿ ಸಹಾಯಧನವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನಗಂಡ ಪೂಜ್ಯರು ಇವತ್ತು ರೈತರು ಹೈನುಗಾರಿಕೆ ಮಾಡುವುದರ ಮೂಲಕ ಅವರು ಸ್ವಂತ ಹಾಲು ಹಾಕುವಂತಹ ಕೇಂದ್ರಕ್ಕೆ, ಕಟ್ಟಡಕ್ಕೆ ಅನುದಾನವನ್ನು ಕೊಡುವಂತಹ, ಆ ಮೂಲಕ ರೈತರಿಗೆ ಸಹಾಯವನ್ನು ಮಾಡುವಂತಹ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದೇ ರೀತಿ ಜೀರ್ಣೋದ್ಧಾರ ಆಗುವಂತಹ ದೇವಸ್ಥಾನಗಳಿಗೆ ಇವತ್ತು ಸಹಾಯಧನವನ್ನು ಕೊಡ್ತಾ ಇದ್ದಾರೆ. ಇವತ್ತು ಅನೇಕ ಸುಮಾರು ತಿಂಗಳಿಗೆ 80 ಲಕ್ಷದಿಂದ 1 ಕೋಟಿಯವರೆಗೆ ಇವತ್ತು ದೇವಸ್ಥಾನಗಳಿಗೆ ಜೀರ್ಣೋದ್ಧಾರದ ಕಾಮಗಾರಿಗಳಿಗೆ ಅನುದಾನ ಹೋಗ್ತಾ ಇದೆ. ಇವತ್ತು ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಕೊಡುವಂತಹ ಕಾರ್ಯಕ್ರಮವನ್ನು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಮಾಡ್ತಾ ಇದ್ದಾರೆ. ಅಥವಾ ಹಾಗೆಯೇ ಶಾಲೆಗಳಿಗೆ ಶಿಕ್ಷಕರನ್ನು ಒದಗಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಲ ಸುಮಾರು 1000 ಶಿಕ್ಷಕರನ್ನು ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ಶಾಲೆಗಳಿಗೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದಲೇ ಪ್ರತಿ ತಿಂಗಳು ವೇತನವನ್ನು ಕೊಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಅದೇ ರೀತಿ ಇವತ್ತು ವಾತ್ಸಲ್ಯ ಕಾರ್ಯಕ್ರಮ, ಮಾತೃಶ್ರೀ ಹೇಮಾವತಿ ಅಮ್ಮನವರಂತಹ ಪ್ರೀತಿಯ ಕಾರ್ಯಕ್ರಮ, ಮಾತೃಶ್ರೀ ಅಮ್ಮನವರು ಇವತ್ತು ವಾತ್ಸಲ್ಯ ಕಾರ್ಯಕ್ರಮ ಅನ್ನುವಂತಹ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದು ಅಂದ್ರೆ ಪ್ರತಿ ತಿಂಗಳು ನಾವು ನಾವೊಂದು ಹಳ್ಳಿಯ ಭಾಷೆಯಲ್ಲಿ ಹೇಳೋದಿದ್ರೆ ಅವರನ್ನು ನೋಡಿಕೊಳ್ಳಿಕ್ಕೆ ಯಾರು ಇಲ್ಲ, ಒಂಥರ ಬಡವರು, ಅವರಿಗೆ ಸರಿಯಾಗಿ ದುಡಿಲಿಕ್ಕೆ ಆಗಲ್ಲ, ಅಥವಾ ಅವರಿಗೆ ಸರಿಯಾಗಿ ಅಡಿಗೆ ಮಾಡಿಕೊಳ್ಳಿಕ್ಕೆ ಆಗಲ್ಲ, ಅವರಿಗೆ ಸರಿಯಾದಂತಹ ಸೂರು ಇಲ್ಲ. ಇಂಥವರನ್ನು ನಾವು ಸಮಾಜದಲ್ಲಿ ಗುರುತಿಸಿ ಇಂಥವರಿಗೆ ಶ್ರೀ ಕ್ಷೇತ್ರದಿಂದ ಪ್ರತಿ ತಿಂಗಳು 1,000, 1,500, 2,000 ಮಾಸಾಸನ ಮೊತ್ತವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು 15,000 ಇಂತಹ ವ್ಯಕ್ತಿಗಳಿಗೆ ಮಾಸಾಸನವನ್ನು ಬರ್ತಾ ಇದೆ. ನಮ್ಮ ತಾಲೂಕಿನಲ್ಲಿ ಕೂಡ ಶ್ರೀನಿವಾಸಪುರ 2ನೇ ಯೋಜನಾ ಕಚೇರಿ ಕೂಡ ಸುಮಾರು 50 ಜನರಿಗೆ ಪ್ರತಿ ತಿಂಗಳು 1,000 ಮಾಸಾಸನವನ್ನು ನಾವು ಕೊಡ್ತಾ ಇದ್ದೇವೆ. ಇದು ಎಲ್ಲಿಯವರೆಗೆ ಕೊಡ್ತೇವೆ ಅಂತ ಹೇಳಿದ್ರೆ ಅವರಿಗೆ ದೇವರು ಕೊಟ್ಟಂತ ಆಯುಷ್ಯ ಎಲ್ಲಿಯವರೆಗೆ ಇದೆಯಾ ಅಲ್ಲಿಯವರೆಗೆ ಅವರಿಗೆ ಮಾಸಾಸನವನ್ನು ಕೊಡುವಂತಹ ಕೆಲಸವನ್ನು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯ ವತಿಯಿಂದ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಗ್ರಾಮದ ವಿಕಲಚೇತನ ಕಾರ್ಯಕ್ರಮ, ಇದು ಕೂಡ ನಾವು ಮಾಡ್ತಾ ಇದ್ದೇವೆ. ಪಾಪ ಕಾಯಿಲೆಯಿಂದ ಮಲಗಿದಲ್ಲಿದ್ದಾರೆ ಅವರಿಗೆ ವಾಟರ್ ಬೆಡ್ ಕೊಡುವಂಥದ್ದು, ಅಥವಾ ಅಂಗವಿಕಲರಿಗೆ ಹೆಲ್ಪ್ ಆಗುವಂತೆ ವೀಲ್ ಚೇರ್ಗಳನ್ನು ಕೊಡುವಂಥದ್ದು, ವಾಕರ್ ಸ್ಟಿಕ್ ಕೊಡುವಂಥದ್ದು, ಇನ್ನು ಸ್ಟಿಕ್ಗಳನ್ನು ಕೊಡುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಶಾಲಾ ಕಾಲೇಜುಗಳಿಗೆ ಬೇಕಾದಂತಹ ಆಟದ ಮೈದಾನ ವಿಸ್ತರಣೆ ಇರ್ಬೋದು, ಪೀಠೋಪಕರಣಗಳ ವಿಸ್ತರಣೆ ಇರ್ಬೋದು, ಇತ್ಯಾದಿ ಕೆಲಸವನ್ನು ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇವತ್ತು ಮಾಡ್ತಾ ಇದ್ದೇವೆ. ಅದರಿಂದಾಗಿ ಈ ಎಲ್ಲ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೀಬೇಕಾದ್ರೆ ನಿಮ್ಮಗಳ ಸಹಕಾರ ಬಹಳ ಅಗತ್ಯ. ಇವತ್ತು ನೀವು ಇಲ್ಲಿ ವೇದಿಕೆಯಲ್ಲಿ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತೀರಾ, ನಿಮ್ಮ ಸಹಕಾರಗಳು ಬಹಳ ಮುಖ್ಯ. ನಿಮ್ಮ ಒಂದು ಉತ್ತಮ ಪಾಲ್ಗೊಳ್ಳುವಿಕೆ, ನಿಮ್ಮ ಉತ್ತಮ ಸಹಕಾರದಿಂದಾಗಿ ಈ ಕಾರ್ಯಕ್ರಮ ಇವತ್ತು ಇಲ್ಲಿಯ ತನಕ ಬಂದಿದೆ. ಮುಂದೆಯೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಗ್ರಾಮ ಮಟ್ಟದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಕೂಡ ನಿಮ್ಮ ಸಹಕಾರ ಇದ್ದಲ್ಲಿ ಅತ್ಯಂತ ಒಳ್ಳೆಯ ಕಾರ್ಯಕ್ರಮಗಳನ್ನು ಮುಂದಕ್ಕೆ ನಾವು ಮಾಡ್ತೇವೆ. ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಮಾನ್ಯ ಶಾಸಕರು ಬಂದು ಹೋಗಿದ್ದಾರೆ. ಶಾಸಕರು ಕೂಡ ತಮ್ಮಲ್ಲಿ ಹೇಳಿದ್ದಾರೆ, ನೀವು 10 ಹಲವಾರು ಸ್ವಸಹಾಯ ಸಂಘಗಳಲ್ಲಿ ಇರುವುದಕ್ಕಿಂತ ಕೇವಲ 1 ಅಥವಾ 2 ಸ್ವಸಹಾಯ ಸಂಘಗಳಲ್ಲಿ ಇದ್ರೆ ನಿಮ್ಮ ಜೀವನ ಮಟ್ಟ ಸುಧಾರಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ನಿಮಗೇನು ಆರ್ಥಿಕವಾಗಿ ಬಡ್ಡಿ ಹೆಚ್ಚು ಕಟ್ಟುವಂತಹ ಸಂದರ್ಭಗಳು ಬರಬಹುದು. ಅದರಿಂದಾಗಿ ನೀವೆಲ್ಲರೂ ಬಹಳ ಉತ್ತಮ ಯೋಚನೆ ಮಾಡಿ, ಎಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳು ಸಿಗ್ತದೋ ಅಲ್ಲಿ ನಿಮ್ಮ ವ್ಯವಹಾರವನ್ನು ಮಾಡಿ. ಇವತ್ತು ನಾವು ಅನೇಕ ಸ್ವಉದ್ಯೋಗಗಳಿಗೆ ಕೊಡ್ತಾ ಇದ್ದೇವೆ. ಸಿಡ್ಬಿ ಪ್ರಯಾಸ್ ಯೋಜನೆ ಅಡಿಯಲ್ಲಿ ಗರಿಷ್ಠ 5 ಲಕ್ಷದವರೆಗೆ ಸ್ವಉದ್ಯೋಗ ಮಾಡುವಂತಹ ವ್ಯಕ್ತಿಗಳಿಗೆ ನಾವು ಸಾಲವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಕೂಡ 5 ಲಕ್ಷ ತಗೊಂಡವರು ಇದ್ದಾರೆ ಖಂಡಿತವಾಗಿ ಅಲ್ವಾ? 3 ಲಕ್ಷ ತಗೊಂಡವರು ಇದ್ದೀರಿ, 2 ಲಕ್ಷ ತಗೊಂಡವರು ಇದ್ದೀರಿ, ಖಂಡಿತ ಅದರ ಪ್ರಯೋಜನವನ್ನು ಖಂಡಿತವಾಗಿ ಪಡ್ಕೊಂಡಿದ್ದೀರಿ. ಅತ್ಯಂತ ಬಹಳ ಸುಲಭದ ವಾರದ ಕಂತುಗಳಲ್ಲಿ 1 ವರ್ಷ ಆದಾಗ ಆ ಸಾಲ ಮರುಪಾವತಿಯಾಗಿ ಹೋಗ್ತದೆ. ಸುಮಾರು 1 ಲಕ್ಷಕ್ಕೆ ಸುಮಾರು 7,000ದಷ್ಟು ಬಡ್ಡಿ ಬೀಳುತ್ತೆ.
ಅಂದ್ರೆ 7,000 14% ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಬಹುದು ಇದು 14,000 ಆಗ್ತದೆ ಏನೋ ಅಂತ ಹೇಳಿ. ಇಲ್ಲ, ಇದು ವಾರ ವಾರ ಕಟ್ಟುವುದರಿಂದಾಗಿ ಇದು ಏನಾಗತ್ತೆ 7,000 ಬಡ್ಡಿಯಲ್ಲಿ ಅವರಿಗೆ ಸಾಲ ಸಿಗ್ತದೆ. ಬೇರೆ ಸಂಘ ಸಂಸ್ಥೆಗಳಲ್ಲಿ ಸಾಲ ಪಡ್ಕೊಂಡ್ರೆ ಅದರ ಬಡ್ಡಿ ಏನು ಹೇಗಿದೆ ಅಂತ ಹೇಳಿ ನಮಗೆ ಗೊತ್ತಿದೆ. ಹೆಚ್ಚಿನ ನಮ್ಮ ಸ್ವಸಹಾಯ ಸಂಘದವರಿಗೆ ಈ ಬಗ್ಗೆ ಜಾಗೃತಿ ಇದೆ ಅಂತ ಹೇಳುತ್ತಾ, ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿರುವಂತಹ ಬರಬೇಕಿತ್ತು, ಕಾರಣಾಂತರದಿಂದ ಬರ್ಲಿಕ್ಕೆ ಆಗಲಿಲ್ಲ. ನಾವು ನಮಗೂ ಕೂಡ ತುಂಬಾ ಬೇಸರ ಆಯಿತು. ಇಷ್ಟೆಲ್ಲ ಕಾರ್ಯಕ್ರಮವನ್ನು 45 ದಿವಸ ಈ ಏನು ಹೂಲು ತೆಗೆಯುವಂತಹ ಕಾರ್ಯಕ್ರಮದಲ್ಲಿ ಅವರು ಸ್ವತಃ ಭಾಗವಹಿಸಿ ಇವತ್ತಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನಮಗೆಲ್ಲರಿಗೂ ಬೇಜಾರಾಗುತ್ತೆ. ಯಾಕಂದ್ರೆ ಅವರಿಗೆ ಯಾವುದೇ ಇದರಿಂದ ಲಾಭ ಇಲ್ಲ. ಅವರ ಒಂದು ಏನು ಮಾನವ ಶ್ರಮವನ್ನು ಸಮಾಜ ಸೇವೆಗೆ ಸುಮಾರು 45 ದಿನ ಈ ಕೆರೆ ಕಾಮಗಾರಿಯ ಸಂದರ್ಭ ವಿಸ್ತರಣೆ ಮಾಡಿದ್ದಾರೆ. ಅವರಿಗೂ ದೇವರು ಆದಷ್ಟು ಬೇಗ ಮಂಜುನಾಥ ಸ್ವಾಮಿ ಒಳ್ಳೆಯ ಆರೋಗ್ಯವನ್ನು ಕರುಣಿಸಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸುತ್ತಾ, ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸಂಘಟಿಸಿದಂತಹ ನಮ್ಮ ಕೃಷಿ ಮೇಲ್ವಿಚಾರಕರು ಶ್ರೀಯುತ ಶರತ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ 45 ದಿನ ಹೂಳು ತೆಗೆದು ಏನು ಅವರು ದಿನಂಪ್ರತಿ ಇಲ್ಲೇ ಇದ್ರು. ಅವರ ಡ್ಯೂಟಿ ಏನು ಅಂತ ಹೇಳಿದ್ರೆ ಬೆಳಿಗ್ಗೆ ಬರೋದು, ಇಲ್ಲಿ ಬರುವಂತಹ ಟ್ರ್ಯಾಕ್ಟರ್ಗಳಿಗೆ ಏನು ಮಾರ್ಗದರ್ಶನ ಕೊಡುವಂಥದ್ದು, ರೈತರಿಗೆ ಮಾರ್ಗದರ್ಶನ ಕೊಡುವಂಥದ್ದು ಬಹಳ ಉತ್ತಮವಾಗಿ ಈ ಕೆರೆಯನ್ನು ಸಂಘಟಿಸಿದ್ದಾರೆ. ಈ ಕೆರೆ ಇನ್ನೂ ನಮಗೆ ಚೆನ್ನಾಗಿ ಕಾಣಬೇಕಾದ್ರೆ ಮುಂದಿನ 1-2 ವಾರದಲ್ಲಿ ಒಳ್ಳೆಯ ಮಳೆ ಬಂದು ಈ ಕೆರೆ ತುಂಬಿದಾಗ ಖಂಡಿತ ಎಲ್ಲರಿಗೂ ಏನು ಬಹಳ ಖುಷಿ ಆಗುತ್ತೆ. ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಸಂಘಟಿಸಿದಂತಹ ಶರತ್ ಕುಮಾರ್ಗೆ ಒಂದು ಜೋರಾಗಿ ಚಪ್ಪಾಳೆ ಕೊಡಿ. ಈ ಕೆರೆ ಕಾಮಗಾರಿ ಇನ್ನಷ್ಟು ಇದಕ್ಕೆ ಮೆರುಗು ಬರಬೇಕು ಅಂತ ಹೇಳಿದ್ರೆ ನಮ್ಮ ಮೇಡಮ್ ಧನಲಕ್ಷ್ಮಿ ಅವರು, ಅವ್ರ ಪರಿಚಯ ಎಲ್ರಿಗೂ ಇದೆ ಅಲ್ವಾ? ಖಂಡಿತ. ಅವರು ಈ ಭಾಗದ ಮೇಲ್ವಿಚಾರಕರು. ಅವರ ಹೆಸರೇನು? ಧನಲಕ್ಷ್ಮಿ ಅವರು, ಕುಮಾರಿ ಧನಲಕ್ಷ್ಮಿ ಅವರು. ಅವರು ಕೂಡ ಇವತ್ತು ಈ ಕಾಮಗಾರಿ ಆಗ್ಬೇಕಾದ್ರೆ ಬಹಳ ಚೆನ್ನಾಗಿ ಏನು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಏನು ಎಲ್ಲರ ಪರವಾಗಿ ಒಂದು ಚಪ್ಪಾಳೆ ಕೊಡಿ. ಹಾಗೆ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ಬೇಕಾದ್ರೆ ನಮ್ಮ PDO ಸಾಹೇಬರು ಅವ್ರು ನೋಡಿ ಇವತ್ತು ನಮ್ಮೊಟ್ಟಿಗೆ ಬಹಳ ಖುಷಿಯಿಂದ ಭಾಗವಹಿಸಿದ್ದಾರೆ. ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತರು. ಅದರಿಂದಾಗಿ ಅವರಿಗೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯ ಪರವಾಗಿ ಮತ್ತು ಇಲ್ಲಿ ಸೇರಿರುವಂತ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅದೇ ರೀತಿ ಮುಂದಕ್ಕೆ ಇವರು ನಮ್ಮ ಅಧ್ಯಕ್ಷರು ಮೇಡಮ್ ಅವರು ಮಾತಾಡ್ಲಿಕ್ಕಿದ್ದಾರೆ. ಹಾಗೆ ಅವರ ಸಹಕಾರ ಕೂಡ ನಮಗೆ ಬಹಳ ಚೆನ್ನಾಗಿದೆ. ಯಾಕೆಂತ ಹೇಳಿದ್ರೆ ಪಂಚಾಯಿತಿ ಗ್ರಾಮದ ಪ್ರಜೆ ಅವರು ಕೂಡ ನಮ್ಮನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕಿದ್ದಾರೆ. ಹಾಗೆಯೇ ಸಹಕರಿಸಿದ ನಿಮಗೂ ಕೂಡ ನನ್ನ ಏನು ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಮುಂದಕ್ಕೆ ನಮ್ಮ PDO ಸಾಹೇಬರು ಮಾತಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಅವರನ್ನು ವಿನಂತಿಸಿ ಮಾಡ್ತಾ ಇದ್ದೇನೆ. ನಮ್ಮ ಕೆರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕೂಟಂದಲ್ಲಿ ಗ್ರಾಮದಲ್ಲಿ ಈ ಕೆರೆ ಏನಿದೆ, ಈ ಕೆರೆನ ಒಂದು ಹೂಳೆತ್ತಂತ ಕೆಲಸವನ್ನ ನಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಕೊಟ್ಟಿದ್ರು. ಈ ಒಂದು ಮುಡಿಯನೂರು ಗ್ರಾಮ ಪಂಚಾಯತಿ ಮತ್ತು ಕೂಟಂದಲ್ಲಿ ದೊಡ್ಡಕೆರೆ ಸಮಿತಿ ಸದಸ್ಯರಿಂದ. ಸೊ ಇವತ್ತು ಏನು ಆ ಒಂದು ಮನವಿಯನ್ನು ನಮಗೆ ಕೊಟ್ಟಿದ್ರು, ಈ ಒಂದು ಕೆರೆನ ಅಭಿವೃದ್ಧಿ ಮಾಡಿ ಅಂತೇಳಿ. ಆ ಒಂದು ಕೆರೆನ ಇವತ್ತು ನಾವು ಅಭಿವೃದ್ಧಿ ಮಾಡಿ ಸಂಪೂರ್ಣವಾಗಿ ಹೂಳೆತ್ತಿಸಿ ನಮ್ಮದೇನು ಕಾಮಗಾರಿ ಏನಿದೆ ಕಾಮಗಾರಿ ಎಲ್ಲ ಮುಗಿಸಿ, ಈ ಕೆರೆಯ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಈ ಕೆರೆನ ನಾವು ಮತ್ತೆ ಮುಡಿಯನೂರು ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡುವಂತ ಕಾರ್ಯಕ್ರಮದಲ್ಲಿ ಈ ಒಂದು ಹಸ್ತಾಂತರ ಪತ್ರವನ್ನ ಮಾನ್ಯ ಯೋಜನಾಧಿಕಾರಿಗಳು ಗ್ರಾಮದ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರಿಗೆ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಬನ್ನಿ ತಗೊಳ್ಳಿ. ಈ ಕೆರೆಯನ್ನು ಬಹಳ ಚೆನ್ನಾಗಿ ನೀವು ಏನ್ ಮಾಡಬೇಕು, ಸ್ವಚ್ಛತೆಯಿಂದ ಮಾಡಬೇಕು. ಈ ಕೆರೆಯ ಸಂರಕ್ಷಣೆಯನ್ನು ಮಾಡುವಂತ ಜವಾಬ್ದಾರಿ ಈ ಊರಿನವರಿಗೆ ಮತ್ತು ಈ ಗ್ರಾಮ ಪಂಚಾಯತಿ ಎಲ್ಲ ಕಮಿಟಿಯವರಿಗೆ. ಕಾಪಾಡಿಕೊಳ್ಳಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ.